ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಪಪ್ಪನೆಲ್ಲಾದರೂ ಹೊರಗಡೆ ಕರ್ಕೊ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನಮ್ಮ ಜೊತೆ ಹೆಂಗಿರುತ್ತೆ ನೋಡ್ಕೊಂಡು ಬರೋಣ. ಸೊ ಗೈಸ್, ನಾವು ಬಂದಿರೋದು ಕನಕಪುರ ಮೇನ್ ರೋಡಲ್ಲಿ ಇರುವಂಥ ಒಂದು ಪ್ಲೇಸ್. ಅದು ಯಾವುದು ಅಂದರೆ ತ್ರಿಮೂರ್ತಿ ಆಧ್ಯಾತ್ಮ ಮಂದಿರ ಅಂತ. ತ್ರಿಮೂರ್ತಿ ಅಂದಿದ ತಕ್ಷಣ ನಮ್ಮ ಮೈಂಡಿಗೆ ಬರುವಂಥದ್ದು ಈ ವಿಶ್ವವನ್ನು ನಡೆಸುವಂಥ 3 ದಿವ್ಯ ಶಕ್ತಿಗಳು ಅಂದರೆ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ. ಆದರೆ ನಾವಿಲ್ಲಿ ನೋಡೋಕ್ಕೆ ಬಂದಿರುವಂಥ ತ್ರಿಮೂರ್ತಿಯ ಪ್ಲೇಸ್ ಏನಿದೆ, ಇಲ್ಲಿ ನಾವು ನೋಡ್ತಾ ಇರೋದು ಗಣೇಶ, ಹನುಮಾನ್ ಮತ್ತು ಶ್ರೀಕೃಷ್ಣನದು. ಸೊ ಬನ್ನಿ ನೋಡೋಣ ಪ್ಲೇಸ್ ಹೆಂಗಿದೆ, ನೋಡಿಕೊಂಡು ಎಕ್ಸ್ಪ್ಲೋರ್ ಮಾಡೋಣ. ಸೊ ನಾವು ತಿಳ್ಕೊಳ್ಳೋದ್ರ ಜೊತೆಗೆ ನಿಮಗೂ ತಿಳಿಸೋಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ಪ್ಲೇಸು ಎಕ್ಸ್ಪ್ಲೋರ್ ಮಾಡೋಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ, ಫೀಲ್ ಮಾಡೋಕ್ಕೆ, ಎಂಜಾಯ್ ಮಾಡೋಕ್ಕೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಇಲ್ಲಿ ಮನಸ್ಸಿಗೆ ಶಾಂತಿ, ಒತ್ತಡ ಮತ್ತು ಆತಂಕ ಕಡಿಮೆ ಮಾಡುತ್ತೆ ಮತ್ತು ಜೀವನದಲ್ಲಿ ಆತ್ಮವಿಶ್ವಾಸ ಹೆಂಗೆ ತಂದ್ಕೊಳ್ಳೋದು ಅನ್ನೋದನ್ನು ನಾವಿಲ್ಲಿ ಕೂತ್ಕೊಂಡು ಕಲಿಬೋದು. ಹಾಗೆ ಕೆಲವು ಕ್ಷಣ ಮೌನವಾಗಿ ಕುಳಿತುಕೋಬೋದು, ಇಲ್ಲ ಧ್ಯಾನ ಅಥವಾ ಜಪ ಮಾಡಿ ಪ್ರಕೃತಿಯನ್ನು ಗಮನಿಸೋದು ಅಥವಾ ಮನಸ್ಸಿನಲ್ಲಿರೋದನ್ನು ದೇವರಿಗೆ ಅರ್ಪಿಸೋದು ಮತ್ತು ನಮ್ಮ ಮುಂದಿನ ಜೀವನದ ಬಗ್ಗೆ ಚಿಂತನೆ ಕೂಡ ಮಾಡ್ಬೋದು. ನಾವು ಸಿನಿಮಾ ಅಲ್ಲಿ ಇಲ್ಲಿ ಅಂತ ಹೋಗ್ತಾ ಇರ್ತೀವಿ, ಆದರೆ ಸಿನಿಮಾ ಕಣ್ಣಿಗೆ ಸಂತೋಷ ಪಡಿಸುತ್ತೆ. ಆದರೆ ಈ ಥರ ಜಾಗಗಳು ನಮ್ಮ ಮನಸ್ಸಿಗೆ ಮತ್ತು ಆತ್ಮಕ್ಕೂ ಕೂಡ ಸಂತೋಷ ಪಡಿಸುತ್ತೆ. ಸೊ ಈಗ ವಿಘ್ನ ನಿವಾರಕ, ಜ್ಞಾನ ಮತ್ತು ಯಶಸ್ಸಿನ ದೇವರು ಹಾಗೂ ಯಾವುದೇ ಕಾರ್ಯಕ್ಕೆ ಮೊದಲ ಪೂಜೆ ಸಲ್ಲಿಸುವಂಥ ಗಣೇಶನ ದರ್ಶನ ಮಾಡ್ತಿದ್ದೀವಿ. ಸೊ ಬನ್ನಿ ದರ್ಶನ ಮಾಡೋಣ. ಇನ್ನು ನಂದಿ ಶಕ್ತಿ, ಸಹನೆ, ಶಾಂತಿ ಮತ್ತು ಭಕ್ತಿಯ ಸಂಕೇತ. ಯಾವಾಗಲೂ ಶಿವನ ಕಡೆ ಮುಖ ಮಾಡಿ ಕುಳಿತಿರುವ ನಂದಿ ನಮಗೆ ಏಕಾಗ್ರತೆ ಮತ್ತು ಸಂಪೂರ್ಣ ಶರಣಾಗತಿಯ ಪಾಠ ಕಲಿಸುತ್ತಾನೆ. ಇನ್ನು ತ್ರಿಶೂಲ ಶಿವನ ಶಕ್ತಿ ಮತ್ತು ಸಮತೋಲನದ ಸಂಕೇತ. ಇನ್ನು ಯೋಗ ಮತ್ತು ಧ್ಯಾನದ ಮೂಲ, ಆತ್ಮಜ್ಞಾನ ಮತ್ತು ಮೌನದ ಶಕ್ತಿಯಾದ ಆದಿಯೋಗಿ ಶಿವನ ದರ್ಶನ ಕೂಡ ಮಾಡ್ತಾ ಇದ್ದೀವಿ. ಇನ್ನು ಆಂಜನೇಯ, ಮಾರುತಿ, ಪವನಪುತ್ರ, ಕೇಸರಿನಂದನ ಎಂದು ಕರೆಯುವ ಶ್ರೀರಾಮನ ಪರಮ ಭಕ್ತರು. ಶಕ್ತಿ, ಬುದ್ಧಿ ಮತ್ತು ಧೈರ್ಯದ ಪ್ರತೀಕ. ಅವರ ಜೀವನದಿಂದ ನಾವು ಧೈರ್ಯ, ಶ್ರದ್ಧೆ ಮತ್ತು ಸ್ನೇಹಭಾವ ಮತ್ತು ಸೇವಾ ಭಾವನೆ ಕೂಡ ಕಲಿಯಬಹುದು. ನೋಡಿ, ಆಂಜನೇಯನ ದರ್ಶನ ಮಾಡಿ. ಜೈ ಶ್ರೀರಾಮ್. ಇನ್ನು ತುಳಸಿ ಮಾತೆ. ತುಳಸಿ ಸನಾತನ ಧರ್ಮದ ಪವಿತ್ರ ಸಸ್ಯ. ತುಳಸಿ ವಾತಾವರಣವನ್ನು ಶುದ್ಧಗೊಳಿಸುತ್ತದೆ, ಧರ್ಮ ಮತ್ತು ಪ್ರಕೃತಿ ಒಂದೇ ಎಂಬುದನ್ನು ತೋರಿಸುತ್ತದೆ. ಮತ್ತು ಪಾಂಡುರಂಗ ಸ್ವಾಮಿ, ಇವರನ್ನು ವಿಠಲ, ವಿಠೋಬಾ ಎಂದು ಕೂಡ ಕರೆಯುತ್ತಾರೆ. ಇವರಿಂದ ನಾವು ಕಲಿಯೋದೇನೆಂದರೆ ತಂದೆ ತಾಯಿಯ ಸೇವೆ ದೇವರ ಸೇವೆ ಎಂದು. ಬನ್ನಿ ಪಾಂಡುರಂಗ ಸ್ವಾಮಿಯ ದರ್ಶನ ಮಾಡೋಣ. ಇನ್ನು ಶ್ರೀಕೃಷ್ಣರು ಹಿಂದೂ ಧರ್ಮದ ಪ್ರಮುಖ ದೇವರಲ್ಲಿ ಒಬ್ಬರು. ವಿಷ್ಣುವಿನ 8ನೇ ಅವತಾರ ಎಂದು ನಂಬಲಾಗಿದೆ. ಶ್ರೀಕೃಷ್ಣರು ನಮಗೆ ಹೇಳಿದ್ದು ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು, ಫಲದ ಬಗ್ಗೆ ಅತಿಯಾಗಿ ಚಿಂತಿಸಬಾರದು, ಪ್ರೀತಿ, ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಬೇಕು. ಶ್ರೀಕೃಷ್ಣರು ಕೇವಲ ದೇವರಷ್ಟೇ ಅಲ್ಲ, ಅವರು ಗುರು, ಮಿತ್ರ ಮತ್ತು ಮಾರ್ಗದರ್ಶಿ ಮತ್ತು ಅವರ ಜೀವನ ನಮಗೆ ಸದಾ ಪ್ರೇರಣೆಯಾಗಿರುತ್ತದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರೂ ಜೋರಾಗಿ ಹೇಳಿ, ರಾಧೇ ರಾಧೆ. ಇನ್ನು ಪ್ರಕೃತಿ ಅಂದರೆ ದೇವರ ಜೀವಂತ ಕಲಾಕೃತಿ ಅಲ್ವಾ. ಇಲ್ಲಿ ಗಾಳಿ, ಎಲೆ, ಹೂ ಕೂಡ ನಮ್ಮ ಜೊತೆ ಮಾತಾಡುತ್ತೆ. ಇನ್ನು ಆಚೆ ವಾಹನಗಳ ಶಬ್ದದ ಮಧ್ಯೆ ಇರುವಂಥ ನಮಗೆ ಇಲ್ಲಿ ಇಂತಹ ಶಾಂತವಾದ ಪ್ರಕೃತಿ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಹಸಿರು ಮರಗಳು, ತಂಪಾದ ಗಾಳಿ, ಇವುಗಳೇ ನಮ್ಮ ಜೀವನದ ನಿಜವಾದ ಐಶ್ವರ್ಯ ಅಲ್ವಾ. ಪ್ರಕೃತಿಯನ್ನು ನೋಡಿದಾಗ ಮನಸ್ಸು ತಾನೇ ಶುದ್ಧವಾಗುತ್ತದೆ. ನಾವು ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿ ಕೂಡ ನಮ್ಮನ್ನು ಜೀವನ ಪೂರ್ತಿ ಕಾಪಾಡುತ್ತೆ. ಇಂತಹ ಸ್ಥಳಗಳು ನಮಗೆ ಹೇಳುವುದೇನೆಂದರೆ ನಿಧಾನವಾಗಿ ಬದುಕು, ಪ್ರಕೃತಿಯ ಜೊತೆ ಬದುಕು ಅಂತ. ಸೊ ನಾನು ಪ್ರಕೃತಿನೆಲ್ಲ ಅನುಭವಿಸ್ತಾ ಇದ್ದೆ. ಈ ಕಡೆ ನಮ್ಮ ಪಪ್ಪ ಧ್ಯಾನ ಮಾಡ್ತಾ ಇದ್ದರು. ಧ್ಯಾನ ಮಾಡಾದ ನಂತರ ನಾರಾಯಣ ನಾರಾಯಣ ಅಂತ ನಾರದರ ದರ್ಶನ ಕೂಡ ಮಾಡ್ತಾಯಿದ್ದೀವಿ. ಇನ್ನು ಇಲ್ಲಿ ಇರುವ ಪ್ರಾಣಿಗಳ ಪ್ರತಿಮೆಗಳು ನಮ್ಮ ಸಂಸ್ಕೃತಿ ಮತ್ತು ಪ್ರಕೃತಿಯ ಜೊತೆಗಿನ ಸಂಬಂಧವನ್ನು ತೋರಿಸುತ್ತದೆ. ಪ್ರತಿ ಪ್ರಾಣಿ ಪ್ರತಿಮೆಯ ಹಿಂದೆ ಒಂದು ಅರ್ಥ, ಒಂದು ಸಂದೇಶ ಇದೆ. ಇವು ನಮಗೆ ನೆನಪಿಸೋದು ಪ್ರಾಣಿಗಳು ನಮ್ಮ ಜೀವನದ ಭಾಗವೇ.
ಕಲ್ಲಿನಲ್ಲಿ ಮಾಡಿದರೂ ಈ ಪ್ರತಿಮೆಗಳು ಜೀವಂತವಾಗಿರುತ್ತವೆ. ಪ್ರಕೃತಿ ಮತ್ತು ಪ್ರಾಣಿಗಳಿಲ್ಲದೆ ಮಾನವನ ಜೀವನ ಅಪೂರ್ಣ. ಇನ್ನು ನಾವು ಪ್ರಕೃತಿಯ ನಡುವೆ ನಿಂತಾಗ ನಾವು ಇನ್ನೂ ಚಿಕ್ಕವರು ಅನ್ನೋ ಭಾವನೆ ಕೂಡ ಬಂದ್ಬಿಡುತ್ತೆ ಅಲ್ವಾ. ಇನ್ನು ಇದು ನಾಗರಕಲ್ಲು. ನಾಗದೇವತೆಗೂ ಮತ್ತು ಆದಿಶೇಷನಿಗೂ ಸಮರ್ಪಿತವಾದ ಪವಿತ್ರ ಸಂಕೇತ. ಕಲ್ಲಿನಲ್ಲಿ ಕೆತ್ತಿದ್ದರೂ ಈ ನಾಗರಕಲ್ಲು ಭಕ್ತಿಯ ಜೀವಂತ ರೂಪ. ನಾಗದೇವತೆಯ ಮುಂದೆ ತಲೆಬಾಗಿದರೆ ಮನಸ್ಸಿಗೆ ಶಾಂತಿ, ಜೀವನಕ್ಕೆ ದಾರಿ ಸಿಗುತ್ತದೆ. ಎಲ್ಲ ನೋಡಿಕೊಂಡು ಇವಾಗ ಇಲ್ಲಿ ಗ್ರೀನರಿ ಹತ್ರ ಕುತ್ಕೊಂಡಿದ್ದೀವಿ. ಹೆಂಗನ್ಸ್ತೈತೆ ಪಾಪ? ಸೂಪರ್, ಚೆನ್ನಾಗಿದೆ ವಾತಾವರಣ ಎಲ್ಲ. ಎಲ್ಲರೂ ಹಿಂಗೆ ಬಂದು ಇಲ್ಲಿ ಟೈಮು ಕಳಿಬೋದು, ನೀವು ಚೆನ್ನಾಗಿರುತ್ತೆ. ಡನ್ ಗೈಸ್. ಇನ್ನು ಇದು ನಮ್ಮ ಪಪ್ಪನ ಜೊತೆ ಕಳೀತಿರುವಂಥ ಅದ್ಭುತವಾದ ಕ್ಷಣ. ಇದು ಕ್ಯಾಮರಕ್ಕೆ ತೋರಿಸೋ ನಾಟಕ ಅಲ್ಲ, ನಿಜವಾದ ನಮ್ಮಿಬ್ಬರ ಸಂಬಂಧ. ವ್ಯೂಸ್, ಲೈಕ್ಸ್ಗಿಂತ ಅಪ್ಪನ ಜೊತೆಗಿರುವ ಕ್ಷಣಗಳೇ ಅಮೂಲ್ಯವಾದದ್ದು ಅಲ್ವಾ. ಇದು ಯಾವುದೇ ಥರದ ಶೋ ಆಫ್ ಅಲ್ಲ. ಹೆಂಗಿತ್ತು? ಹಾಯ್ ಗಾಯ್ಸ್, ತುಂಬ ಎಂಜಾಯ್ ಮಾಡಿದ್ವಿ ನಾವು 2 ಅವರು. ಅದೇ ಥರ ನೀವು ಹಿಂಗೆ ಹೊರಗಡೆ ಹೋಗಿ ಎಂಜಾಯ್ ಮಾಡಿ. ಸಂಡೇ ಆಲ್ ದ ಬೆಸ್ಟ್. ಸೊ ಗೈಸ್, ಫೈನಲಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಹೋಗುವಾಗ ದಾರಿಯಲ್ಲಿ ನಮಗೆ ಗಿಲ್ಲಿ ಅವರ ಬ್ಯಾನರ್ ಕಾಣಿಸ್ತು. ಡಮಲ್ ಡಿಮಿಲ್ ಟಕ್ಕ, ನಮ್ಮ ಗಿಲ್ಲಿ ಗೆಲ್ಲೋದು ಪಕ್ಕ. ಜೈ ಗಿಲ್ಲಿ. ಆ್ಯಂಡ್ ಅದಾದಮೇಲೆ ಇವಾಗ ಮನೆ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಡ್ಕೊಂಡೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಮೋರ್ ದೆನ್ 2 ಕಿಲೋಮೀಟರ್ಸ್ ಇದೆ, ಬಟ್ ಸ್ಟಿಲ್ ನಡ್ಕೊಂಡು ಮಾತಾಡಿಕೊಂಡು ಹೋಗೋಣ ಅಂತ ವಾಕ್ ಮಾಡಿಕೊಂಡೇ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ರವಿಶಂಕರ್ ಗುರೂಜಿಯವರ ಆಶ್ರಮ. ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ಇವಾಗ ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ತೋರಿಸ್ತೀನಿ ಗೈಸ್. ಸೊ ಅದನ್ನು ಆಚೆಯಿಂದನೇ ನೋಡ್ಕೊಂಡು ಬಂದ್ವಿ. ಬರ್ತಾ ಇರುವಾಗ ದಾರಿಯಲ್ಲಿ ಹಂಗೆ ಕಬ್ಬಿನ ಜ್ಯೂಸ್ ಕಾಣಿಸ್ತು. ಸೊ ಕುಡಿಯೋಣ ಅಂದ್ಬಿಟ್ಟು ಆರ್ಡರ್ ಮಾಡಿದ್ವಿ. ಸೊ ಅದು ಮಾಡ್ತಾಯಿದ್ದಾರೆ ನೋಡಿ ಮಿಷಿನಲ್ಲಿ. ಫ್ರೆಶ್ ಆಗಿರುವಂಥ ಕಬ್ಗಳು ಅವ್ರು ಮಾಡೋ ಅಷ್ಟರಲ್ಲಿ ಹಂಗೆ ನಮ್ಮ ಮೇನ್ ರೋಡ್, ಕನಕಪುರ ಮೇನ್ ರೋಡನ್ನ ತೋರಿಸೋಣ ಅಂತ ವೀಡಿಯೋನ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ನಮಗೆ ಜ್ಯೂಸ್ ರೆಡಿ ಆಯಿತು. ನಮ್ಮ ಪಪ್ಪ ಕುಡಿಯಲ್ಲ, ಬಟ್ ಸ್ಟಿಲ್ ನನಗೂ ಅಮ್ಮಂಗೆ ಕೊಡಿಸಿದ್ರು. ಕುಡಿದ್ಬಿಟ್ಟು ನೆಕ್ಸ್ಟು ಹಂಗೆ ಸ್ವಲ್ಪ ಪ್ಲ್ಯಾಂಟ್ಸ್ ಬೇಕಿತ್ತು. ಸೊ ಪ್ಲ್ಯಾಂಟ್ಸ್ ನರ್ಸರಿಗೆ ಹೋಗಿ ಅಲ್ಲಿ ಬೇಕಾಗಿರೋ ಪ್ಲ್ಯಾಂಟ್ಸ್ನ ತೊಗೋತಾ ಇದ್ವಿ. ಅಲ್ಲಿ ಪಪ್ಪ ಅಮ್ಮ ತೊಗೋತಾ ಇದ್ರು, ಬಟ್ ನಾನು ಹಂಗೆ ಬೇರೆ ಪ್ಲ್ಯಾಂಟ್ಸ್ನು ವೀಡಿಯೋ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಎಲ್ಲ ಪ್ಲ್ಯಾಂಟ್ಸು, ಬಟ್ ಎಲ್ಲ ಪ್ಲ್ಯಾಂಟ್ಸ್ನು ತೊಗೊಳಕ್ಕಾಗಲ್ಲ. ಬೇಕಾಗಿರೋದನ್ನ ತೊಗೊಂಡ್ವಿ. ಇದಂತೂ ಸಖತ್ ಇಷ್ಟ ಆಯಿತು ನನಗೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ತೊಗೋಬೇಕು. ಸೊ ಫೈನಲಾಗಿ ಇಷ್ಟು ತೊಗೊಂಡು ಮನೆ ಕಡೆಗೆ ಬರ್ತಾ ಇದ್ದೀವಿ ಗೈಸ್. ಸೊ ಗೈಸ್, ನಾವು ಬಂದು ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ಕುತ್ಕೊಂಡು ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ನೋಡ್ತಾ ಇದ್ದೀವಿ. ಎಸ್, ವೇಟಿಂಗ್ ಗೈಸ್. ಇಡೀ ಕರ್ನಾಟಕ ವೇಟ್ ಮಾಡ್ತಾ ಇರೋದು. ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಯಾರು? ಎಸ್ ಗೈಸ್, ಫೈನಲಿ ಇಡೀ ಕರ್ನಾಟಕ ವೆಯ್ಟ್ ಮಾಡ್ತಾ ಇದ್ದು ಕನ್ನಡ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಗಿಲ್ಲಿ ಅವ್ರು ಆಗಬೇಕು ಅಂತ. ಫೈನಲಿ ಆಗಿದ್ದಾರೆ. ಎಲ್ರಿಗೂ ಖುಷಿಯಾಗಿರುತ್ತೆ ಅಂದ್ಕೊಂಡಿದ್ದೀವಿ. ಸೊ ಫೈನಲ್ಲಾಗಿ ನಾವು ಈ ವಿಡಿಯೋ ಬಂದು ಪಪ್ಪನ ಮೈಂಡ್ ರಿಲ್ಯಾಕ್ಸ್ ಮಾಡಬೇಕಂತ ಆಚೆ ಕರ್ಕೊಂಡು ಹೋಗಿರೋದಾಗಿರುತ್ತೆ. ಹೋಪ್ಫುಲಿ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅನಿಸುತ್ತೆ. ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ.